ಅದು ಇಲ್ಲ ಸುಮ್ಮನೆ. ಅಯ್ಯೋ ತರ್ಲೆ, ಪ್ರಾಕ್ಟಿಕಲ್ ಕ್ಲಾಸ್ಗೆ ಯಾಕೋ ಬರ್ಲಿಲ್ಲ? ಸರಿ ಸರಿ, ಕೆಮಿಸ್ಟ್ರಿ ನೋಟ್ಸ್ ಕೇಳಿದ್ಯಲ್ವಾ, ತಗೋ ಬೇಗ ಕಾಪಿ ಮಾಡ್ಕೋ. ವೈಶು ನೀನೇ ಬರ್ಕೊಟ್ಬಿಡೆ ಪ್ಲೀಸ್. ನೋಡು ನನ್ ಕೈ ಉಳ್ಕೋಗಿದೆ. ಓಹೋ, ಇದು ಬೇರೆನಾ? ಸರಿ ಸರಿ, ಇವತ್ತೇನೋ ನಾನ್ ಬರ್ಕೊಡ್ತೀನಿ, ನಾಳೆ ಎಕ್ಸಾಮ್ ನಲ್ಲಿ ಯಾರೋ ಬರ್ಕೊಡ್ತಾರೆ. ಏಯ್, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಒಳ್ಳೆ ಗರಡ್ ಗಂಬತ್ತರ ನಿಂತೇ ಇದೆಯಲ್ಲ, ಏನಾಗಿದ್ಯೋ ನಿನ್ಗೆ? ಏಯ್ ತರ್ಲೆ, ನನ್ ಮುಂಗುರುಳು ನಿಂಗೇನು ಮಾಡ್ತು? ನನಗ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಛೀ ತರ್ಲೆ. ಕೆಲ್ಸಗಳೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡು. ಸಿದ್ದು, ಏನ್ ಮಾಡ್ತಿದ್ಯಾ? ಸಿದ್ದು, ಕಂಟ್ರೋಲ್ ಯೋರ್ಸೆಲ್ಫ್ ಸಿದ್ದು. ನನಗೆ ಬಿಟ್ಟಿರೋಕ್ಕಾಗ್ತಲ್ಲ ವೈಶು, ದಿನೇ ದಿನೇ ನೀನು ನಂಗೆ ಹುಚ್ಚಿಡ್ತಾ ಇದೆಯಾ? ನೋ ಸಿದ್ದು, I love you. I love you, ವೈಶು. I love you. ಬೇಡ ಸಿದ್ದು, ಬೇಡ ಪ್ಲೀಸ್ ಸಿದ್ದು. ಸಿದ್ದು ಬಿಟ್ಬಿಡು, ನನ್ನ ಮಾತು ಕೇಳು ಸಿದ್ದು. ಸಿದ್ದು ಪ್ಲೀಸ್, ಬೇಡ ಸಿದ್ದು. ಸಿದ್ದು ಬೇಡ ಪ್ಲೀಸ್. ಸಿದ್ದು ಬೇಡ ಪ್ಲೀಸ್. ಸಿದ್ದು ಬೇಡ ಪ್ಲೀಸ್. ಸಿದ್ದು ಒಳ್ಳೆ ಮಕ್ಕಳಲ್ಲ, ಖಂಡಿತ ನೀವು ಒಳ್ಳೆ ಮಕ್ಕಳಲ್ಲ. ನಿಮ್ಗಳ ಬಗ್ಗೆ ಅದೆಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದೆ, ಎಲ್ಲ ಸುಳ್ಳು ಮಾಡ್ಬಿಟ್ರಿ. ಏನ್ ಅನ್ಕೊಂಡಿದ್ದೀರಿ ಕಾಲೇಜ್ನ? ಲವರ್ಸ್ ಪ್ಯಾರಡೈಸ್ ಅಂತನಾ? ಇದು ನಿಮ್ಮ ಭವಿಷ್ಯಕ್ಕೆ ಬೆಳಕು ತೋರಿಸೋ ಪವಿತ್ರವಾದ ದೇವಸ್ಥಾನ. ಮೈಂಡ್ ಇಟ್. ಇಂಥ ದೊಡ್ಡ ದೊಡ್ಡ ವಿಷಯಗಳು ಹೊಲಸು ತುಂಬಿಕೊಂಡ್ರೆ ನಿಮ್ ತಲೆಗೆ ಹೇಗೆ ಅರ್ಥ ಆಗುತ್ತೆ? ಶೋಕಿ ಮಾಡಕ್ ಬರ್ತಿರೋ ಕಾಲೇಜ್ಗೆ ನಿಮ್ಗಳ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಪ್ಲೀಸ್ ದಯವಿಟ್ಟು ಹೊರಟೋಗಿ. ನೀವುಗಳು ನಮ್ಮ ಕಾಲೇಜ್ ಮೆಟ್ಲು ತುಳಿಬಾರ್ದು. ಜಸ್ಟ್ ಗೆಟ್ ಲಾಸ್ಟ್. ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗೆ ಮಾಡಲ್ಲ, ಯಾವತ್ತೂ ಹೀಗೆ ಮಾಡಲ್ಲ. ಐ ಆಮ್ ಸಾರಿ ಮೇಡಮ್. ವೈಶು, ಏನ್ ಮಾಡ್ತಿದ್ಯಾ ನೀನು? ಹೇಳು ಮೇಲೆ. ಇಲ್ಲ ಮೇಡಮ್, ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ನೀವ್ ನನ್ನ ತಾಯಿ ಸಮಾನ. ಇನ್ಮೇಲೆ ಯಾವತ್ತೂ ನಿಮ್ ಮಾತ್ ಮೀರಲ್ಲ ಮೇಡಮ್. ಐ ಆಮ್ ಸಾರಿ. ಏನು ಅಂದ್ಮೇಲೆ ಹೇಳ್ಬೇಕು. ಕಮ್ ಆನ್, ಕೇಟ ಪೈಸೆ. ವೈಶು ಮೇಡಮ್, ಏನೋ ಹುಚ್ಚು ಆವೇಶದಲ್ಲಿ ದುಡುಕ್ ತಪ್ಪು ಮಾಡ್ಬಿಟ್ವಿ. ನಮ್ಮನ್ನ ನಾವು ತಿಳ್ಕೊಳಕ್ಕೆ ಇದೊಂದು ಅವಕಾಶ ಮಾಡ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಕಣ್ಣಿಸ್ಕೊ ಅಂತ ಹೇಳಿದ್ನಲ್ಲ. ಅಲ್ಲ, ನೀವಿಬ್ರು ಎಷ್ಟು ಬ್ರಿಲಿಯನ್ಸ್. ಯಾಕೆ ಈ ರೀತಿ ದಾರಿ ತಪ್ಪಿದ್ರಿ? ಈ ಪ್ರೀತಿ ಪ್ರೇಮ
ಹೇಳ್ತಾ ಇಲ್ಲ. ಆದ್ರೆ ಈಗ ನಿಮ್ಗೆ ಸಿಕ್ಕಿರೋ ಬಂಗಾರದಂತ ಸಮಯನ ನೀವು ವಿದ್ಯಾವಂತರಾಗೋಕೆ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೇಕು. ಅಫ್ಕೋರ್ಸ್ ನೀವಿಬ್ರು ಪರಿಸ್ಥಿತಿ ಕೈಗೊಂಬೆಗಳಾಗಿ ತಾರುಣ್ಯದ ಆಮಿಷಕ್ಕೆ ಬಲಿಯಾಗಿ ಎಳೆದಿರಬಹುದು. ಮನುಷ್ಯ ಅಂದ್ಮೇಲೆ ಇದೆಲ್ಲ ಸಹಜ. ಆದ್ರೆ ಎಡುವುದೇ ಜೀವನ ಆಗ್ಬಾರ್ದು ಅಲ್ವಾ? ಸರಿ, ನೀವಿನ್ ಹೋಗಿ. ನೋಡು, ಹೆಣ್ಣಿನ ಜೀವನ ಬಹಳ ಸೂಕ್ಷ್ಮ ಕಣೆ. ಗಾಜಿನ ಗೊಂಬೆ ಇದ್ದ ಹಾಗೆ ಅದನ್ನ ಜೋಪಾನವಾಗಿ ನೋಡ್ಕೋಬೇಕು. ಒಂದು ಚೂರು ಮೈ ಮಾಡಿದ್ರು ಜಾರಿ ಬಿದ್ದು ಚೂರ್ ಚೂರಾಗೋಗುತ್ತೆ. ಮತ್ತೆ ಜೋಡ್ಸಕ್ ಬರಲ್ಲ. ಅದಕ್ಕೆ ಹೇಳ್ದೆ, ಅರ್ಥ ಆಯ್ತಾ? ಐ ಹ್ಯಾವ್ ಗುಡ್ ಹೋಪ್ ಆನ್ ಯು. ಚೇರ್ ಅಪ್. ಹೋಗುತ್ತ ಬಿ ಎ ಗುಡ್ ಗರ್ಲ್ ಐ ಸೇ. ವೈಶು, ವೈಶು ಸ್ವಲ್ಪ ನಿಂತ್ಕೋ. ನಾನ್ ಕೂಗಿದ್ರೇನು ಮಾತಾಡದೆ ಹೋಗ್ತಾ ಇದೆಯಲ್ಲ, ಯಾಕೆ ಈ ತರ ಮಾಡ್ತಾ ಇದ್ಯಾ? ಮಾತಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ನೋಡು. ನನ್ ಪಾಡು ನನ್ನ ಬಿಟ್ಬಿಡು. ಇನ್ಮೇಲೆ ನಿನ್ನಂತ ಹಲ್ಕಾ ಸವಾಸ ನನಗ್ ಬೇಕಾಗಿಲ್ಲ. ವೈಶು ಪ್ಲೀಸ್, ಸಾರಿ ಸಾರಿ ಅಂತ ಕೇಳಿದ್ನಲ್ಲ, ಇನ್ಯಾವತ್ತು ನಾನು ಈ ತರ. ನೋಡು, ನೀನ್ ಸಾರಿ ಕೇಳೋದು ಬೇಡ, ನಾನ್ ಕ್ಷಮಿಸಿದ್ದೀನಿ ಅಂತ ಹೇಳೋದು ಬೇಡ. ಇನ್ಮೇಲೆ ನನ್ ತಂಟೆಗೆ ಬರ್ಕೂಡ್ದು. ಓಹೋ, ನನಗೀಗ ಅರ್ಥ ಆಯ್ತು. ನೆನ್ನೆ ಆ ಪ್ರಿನ್ಸ್ ನಿನ್ ತಲೆ ಕೆಡ್ಸಿ ಫಿಟ್ಟಿಂಗ್ ಇಟ್ಟಿರ್ಬೇಕಲ್ಲ. ಶಟಪ್ ಆಯ್ಸೆ. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಮನ್ಸ್ ತುಂಬಾ ಹೊಲ್ಸ್ ತುಂಬಿಕೊಂಡು ಬೇರೆಯವ್ರನ್ನು ನಿನ್ ಹೊಲ್ಸ್ ದೃಷ್ಟಿಲಿ ನೋಡ್ಬೇಡ. ಪ್ಲೀಸ್ ವೈಶು ಪ್ಲೀಸ್, ನೀನ್ ಅಂದಿದ್ದು ಅನ್ನಿಸ್ಕೊಳ್ತೀನಿ. ಆದ್ರೆ ನಾನ್ ನಿನ್ ಫ್ರೆಂಡ್ ಅಲ್ಲ ಅಂತ ಮಾತ್ರ ಹೇಳ್ಬೇಡ ವೈಶು. ಎಸ್, ನೀನ್ ನನ್ ಫ್ರೆಂಡ್ ಅಲ್ಲ. ನಿನ್ಗೂ ನಿನ್ ಫ್ರೆಂಡ್ಶಿಪ್ಗೂ ಗುಡ್ ಬೈ. ಅವಳು ಫ್ರೆಂಡ್ಶಿಪ್ ಕಟ್ ಮಾಡೋದು ಅಂತ ನೀನ್ ಯಾಕೆ ಅವಳು ವಿಚಿತ್ರ ಆಡ್ತಿದ್ಯಾ? ಈಗೇನು ಅವಳು ಮತ್ತೆ ನಿನ್ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ತಾನೆ? ನನಗ್ ಬಿಡು, ಕುಡಿ ಈಗ, ಕುಡಿಯೋ ಈಗ. ಅದಕ್ಕೊಂದು ಐಡಿಯಾ ಕೊಡುಗರು. ನೋಡಮ್ಮ, ಫಸ್ಟ್ ಹುಡುಗಿರಲ್ಲಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅದನ್ನ ಸ್ಟಡಿ ಮಾಡ್ಬೇಕು. ಜನರಲ್ಲಿ ಹುಡುಗಿರ್ ಹೆಂಗ್ ಗೊತ್ತಾ, ಈ ಜಲಸ್ ಅಂಡ್ ಸೆಂಟಿಮೆಂಟ್ ಎರಡರದ್ದು ಕಂಬೈನ್ಡ್ ಮಿಕ್ಸ್ಚರ್ ಆಗಿರ್ತಾರೆ. ಸ್ವಲ್ಪ ದಿವಸ ಆಕಾಶನೇ ತಲೆ ಮೇಲೆ ಬಿದ್ದಾಗೆ ಅವ್ರ ಮುಂದೆ ಸುಳ್ದಾಡ್ಬೇಕು. ಆಗ ನೋಡು, ಆದ್ರೆ ಮಾತಾಡ್ಬೇಡ. ಆಗ ನೋಡ್ತಿರು ಅವ್ರ ಮನಸ್ಕರ್ಗೆ. ನಿನ್ ಹತ್ರ ಬಂದ್ರು ಬರ್ಬೋದು. ಅಕಸ್ಮಾತ್ ಮನಸ್ಕಾಗ್ಲಿಲ್ಲ ಆಗ ಇದ್ದೇ ಇದೆಯಲ್ಲ ಜಲಸನ ರಾಂಬಾಣ. ಓಹೋ, ಅವ್ಳ ಹೊಟ್ಟೆ ಹೊಡ್ಸೋದಕ್ಕೆ ಬೇರೆ ಹುಡುಗಿ ಜೊತೆ ಮೂವ್ ಮಾಡು. ಆಗ ನೋಡು, ಮ್ಯಾಗ್ನೆಟ್ ಕಬ್ಣ ಕಂಡ್ಕೊಳಲ್ವಾ, ಹಂಗ ಬಂದ್ ಅಂಟ್ಕೊಂಡ್ಬಿಡ್ತಾಳ ನಿನ್ನ. ನೀನ್ ಹೇಳೋದು ಸರಿ ಅನ್ಸುತ್ತೆ. ಅನ್ಸೋದೇನೋ ಅದೇ ಕರೆಕ್ಟ್. ಏನ್ ತಲೆಗುರು ನಿಂದು. ಅದಕ್ಕೆಲ್ಲ ಕಿಡ್ನಿ ಬೇಕಮ್ಮ, ಕಿಡ್ನಿ. ಏನಾದ್ರೂ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಕಮಾನ್ ಚಿಯರ್ಸ್, ಕಮಾನ್ ಕಮಾನ್ ಚಿಯರ್ಸ್. ಅದ್ ಸರಿ ಮಾಮ್, ನೀನ್ ದಿನ ಎಣ್ಣೆ ಹೊಡಿತ್ಯಾ? ಎಸ್ ಆಫ್ ಕೋರ್ಸ್. ನಮ್ಗೆ ಹೇಳೋರು ಕೇಳೋರು ಯಾರಿದಾರ ಹೇಳ? ಅಮ್ಮ ಅನ್ಸ್ಕೊಂಡೋಳ ಟಿಕೆಟ್ ತಗೊಂಡ್ಬಿಡಿದಾಳೆ. ಟಿಕೆಟ್ ತಗೊಂಡ್ ಫೋಟೋ ಫ್ರೇಮ್ ಅಲ್ಲಿ ಇದ್ದಾಳೆ. ಅವಳಂತೂ ಮಾತಾಡಲ್ಲ. ಇನ್ನ ಅಪ್ಪ ಅನ್ಸ್ಕೊಂಡು ಪುಣ್ಯಾತ್ಮ ದಿನ ರಾತ್ರಿ ಆದ್ರೆ ಯಾವ್ದಾದ್ರು ಫಿಗರ್ ಎತ್ತಾಕೊಂಬಂದ್ ರೂಮ್ ಒಳಗಡೆ ಬಾಗ್ಲ ಹಾಕೊಂಡ್ರೆ ಮುಗೀತು. ನನ್ಗೂ ಅಷ್ಟೇ ಕಣಮ್ಮ. ಇಮ್ಯಾಜಿನ್ ಮಾಡಿ ಮಾಡಿ ತಲೆ ಎಲ್ಲಾ ಕೆಟ್ಟೋಗ್ಬಿಟ್ಟಿದೆ. ಈ ಸಲ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಒಂದ್ಸತಿ ನೋಡಿ ಎಂಜಾಯ್ ಮಾಡ್ಬಿಡೋಣ, ಏನಂತೀರಾ? ಗುಡ್ ಐಡಿಯಾ ಮಾಮ್, ಗುಡ್ ಐಡಿಯಾ. ಅದ್ ಯಾಕೆ ಇವತ್ತೇ ಆಗ್ಬಾರ್ದು? Done. Yes, chef. Hey, hey, hey.
ಬಾರು ಡ್ರಾಪ್ ಮಾಡ್ತೀನಿ. ಬೇಡಮ್ಮ, ನನ್ಗೆ ಅಂತ 15 ಲಕ್ಷ ರೂಪಾಯಿ ಬಸ್ ಬರ್ತಾ ಇದೆ, ಕಳ್ಸ್ಕೊ ನೀನು. ನೋಡ್ತಾ ಇರು, ಒಂದಲ್ಲ ಒಂದಿನ ನನ್ನ ಹಿಂದೆ ನೀನ್ ಬಂದೇ ಬರ್ತೀಯ. ಅವಳು ಹೊಟ್ಟೆ ಹೊಡ್ಸೋದಕ್ಕೆ ಬೇರೆ ಹುಡುಗಿ ಜೊತೆ ಮೂವ್ ಮಾಡು. ಸಿಂಧು ಬಾರೆ ಇಲ್ಲಿ. ಹಾಯ್ ಸ್ವೀಟಿ. ನಡಿ ಡಾರ್ಲಿಂಗ್, ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗೋಣ. ಹಾಯ್ ಸ್ವೀಟಿ. ನಡಿ ಡಾರ್ಲಿಂಗ್, ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗೋಣ. ತುಟಿ ದಾಳಿಂಬೆ ಹಣ್ಣು ಕಣೆ. ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀಯಾ? ಹಾಯ್ ಸಿದ್ದು. ಹಾಯ್ 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 ಹೇಳು. ಹೇಳು ವೈಶು. ಸಿದ್ದು. ವೈಶು. ಸಾರಿ ಕಣೋ. ಸಾರಿ ಕಣೋ. ಸಾರಿ ಪ್ಲೀಸ್. ಸಾರಿ 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 ಹೇಳ್ತಾ ಇಲ್ವಾ? ಸಾರಿ 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 ವೈಶು. ಸಾರಿ ವೈಶು. ಸಾರಿ ಓಕೆ ಓಕೆ. ಸಾರಿ.